ಯೇತರರಿಗೆ ಬದರಿನಾಥ್ ಕೇದಾರ್ನಾಥ್ ದೇವಾಲಯ ಬ್ಲಾಕ್. ದೇವಾಲಯದ ಆಡಳಿತ ಮಂಡಳಿ ಸ್ಪಷ್ಟ ಘೋಷಣೆ. ಭಾರತವು ದೇವಾಲಯಗಳ ದೇಶ ಎಂದು ಪ್ರಸಿದ್ಧಿಯಾಗಿದೆ. ಇಲ್ಲಿ ಪ್ರತಿಯೊಂದು ಊರು, ಪ್ರತಿಯೊಂದು ಭಾಗ ತನ್ನದೇ ಆದಂಥ ಪವಿತ್ರ ದೇವಾಲಯವನ್ನ ಹೊಂದಿದೆ. ಈ ದೇವಾಲಯಗಳು ಕೇವಲ ಪುರಾತನ ಆಕರ್ಷಣೆಗಳಲ್ಲ, ಭಕ್ತರ ನಿಷ್ಠೆ, ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ತಪಸ್ಸಿನ ಸಂಕೇತ. ಭಾರತದ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ದೇವಾಲಯದ ಸಂಪ್ರದಾಯ, ಉತ್ಸವಗಳು ಹಾಗೂ ಭಕ್ತಿಮಯ ಕಥೆಗಳ ಮೂಲಕ ಸಾಂಸ್ಕೃತಿಕ ವೈಭವವನ್ನ ನಿರಂತರವಾಗಿ ಸಂರಕ್ಷಿಸ್ತಾ ಇದೆ. ಈ ಪವಿತ್ರ ಸ್ಥಳಗಳಲ್ಲಿ ಭಕ್ತರು ತಮ್ಮ ನಂಬಿಕೆ, ಪ್ರಾರ್ಥನೆ ಮತ್ತು ಆಧ್ಯಾತ್ಮಿಕ ಅನುಭವಗಳನ್ನು ಪ್ರತಿಪಾಲಿಸುತ್ತಾರೆ. ಇಂತಹ ಭಕ್ತಿಪರ ಪರಿಸರದಲ್ಲಿ ಉತ್ತರಾಖಂಡದ ಪವಿತ್ರ ಹಿಮಾಲಯದ ಮಡಿಲಲ್ಲಿ ನೆಲೆಸಿರುವ ಬದ್ರಿನಾಥ್ ಮತ್ತು ಕೇದಾರನಾಥ ದೇವಾಲಯಗಳು ವಿಶೇಷ ಸ್ಥಾನವನ್ನು ಪಡೆದಿವೆ. ಇವು ಕೇವಲ ಧಾರ್ಮಿಕ ಕೇಂದ್ರಗಳಷ್ಟೇ ಅಲ್ಲ, ಕೋಟ್ಯಾಂತರ ಹಿಂದೂ ಭಕ್ತರ ಆಧ್ಯಾತ್ಮಿಕ ನಂಬಿಕೆಗಳ ಪ್ರತೀಕವೂ ಆಗಿದೆ. ಇಂತಹ ಮಹತ್ವದ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಈಗ ಚರ್ಚೆಗೆ ಗ್ರಾಸವಾಗಿರುವ ನಿರ್ಧಾರವೂ ಹೊರಬಂದಿದೆ. ಬದ್ರಿನಾಥ್ ಕೇದಾರ್ನಾಥ್ ದೇವಸ್ಥಾನ ಸಮಿತಿ BKTC ಇನ್ಮುಂದೆ ಚಾರ್ಧಾಮ್ ದೇವಾಲಯಗಳಲ್ಲಿ ಹಿಂದೂಯೇತರರಿಗೆ ಪ್ರವೇಶ ನಿಷೇಧಿಸುವ ಪ್ರಸ್ತಾವನೆಯನ್ನ ಶೀಘ್ರದಲ್ಲೇ ಅಧಿಕೃತವಾಗಿ ಅಂಗೀಕರಿಸುವುದಾಗಿ ಘೋಷಿಸಿದೆ. ಈ ನಿರ್ಧಾರವು ದೇಶದಾದ್ಯಂತ ವಿಭಿನ್ನ ಪ್ರತಿಕ್ರಿಯೆಗಳನ್ನು ಹುಟ್ಟಿಸಿದೆ. ಹೌದು, BKTC ನೀಡಿರುವ ಈ ಘೋಷಣೆಯ ಪ್ರಕಾರ ಉತ್ತರಾಖಂಡದ ಚಾರ್ಧಾಮ್ ಯಾತ್ರಾ ವಲಯಕ್ಕೆ ಸೇರಿರುವ ಬದರಿನಾಥ್, ಕೇದಾರ್ನಾಥ್ ಜೊತೆಗೆ ಗಂಗೋತ್ರಿ ಮತ್ತು ಯಮುನೋತ್ರಿ ದೇವಾಲಯಗಳಲ್ಲಿಯೂ ಹಿಂದೂಯೇತರರಿಗೆ ಪ್ರವೇಶ ನೀಡದಿರಲು ನಿರ್ಧರಿಸಲಾಗಿದೆ. ಸೋಮವಾರ ಜನವರಿ 26ರಂದು ಈ ಕುರಿತು ಮಾಹಿತಿ ನೀಡಿರುವ ದೇವಾಲಯ ಆಡಳಿತ ಮಂಡಳಿ, ಇದು ಯಾವುದೇ ಸಮುದಾಯದ ವಿರುದ್ಧ ಅಲ್ಲ, ಬದಲಿಗೆ ದೇವಾಲಯಗಳ ಪಾವಿತ್ರತೆ, ಸಂಪ್ರದಾಯ ಮತ್ತು ಧಾರ್ಮಿಕ ಆಚರಣೆಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ತೆಗೆದುಕೊಳ್ಳಲಾಗಿರುವ ಕ್ರಮ ಅಂತ ಸ್ಪಷ್ಟನೆಯನ್ನ ನೀಡಿದೆ. ಈ ವಿಶೇಷ ವರದಿಯಲ್ಲಿ ಪ್ರವೇಶ ನಿರ್ಬಂಧಗಳ ಕುರಿತು ಬದ್ರಿನಾಥ್ ಕೇದಾರ್ನಾಥ್ ದೇವಾಲಯ ಸಮಿತಿ ಮಾಡಿದ ಮಹತ್ವದ ಘೋಷಣೆಯ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ. ವಿಶ್ವ ಪ್ರಸಿದ್ಧ ಬದ್ರಿನಾಥ್ ಮತ್ತು ಕೇದಾರ್ನಾಥ್ ಧಾಮಗಳಿಗೆ ಹಿಂದೂಯೇತರರ ಪ್ರವೇಶವನ್ನ ನಿಷೇಧಿಸುವ ನಿರ್ಣಯವನ್ನ ಮುಂಬರುವ ಮಂಡಳಿ ಸಭೆಯಲ್ಲಿ ಅಂಗೀಕರಿಸಲಾಗುವುದು ಅಂತ BKTC ಅಧ್ಯಕ್ಷ ಹೇಮಂತ್ ದ್ವಿವೇದಿ ಹೇಳಿದ್ದಾರೆ. ದೇವಭೂಮಿ ಉತ್ತರಾಖಂಡದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ರಕ್ಷಿಸುವುದು ಅವರಿಗೆ ಅತ್ಯಂತ ಮುಖ್ಯ ಎಂದು ದ್ವಿವೇದಿ ಒತ್ತಿ ಹೇಳಿದರು. ಅಂತಹ ನಿರ್ಬಂಧಗಳು ಸಾಂಪ್ರದಾಯಿಕವಾಗಿ ಅಸ್ತಿತ್ವದಲ್ಲಿದ್ದರೂ ಹಿಂದೆ ಅವುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿಲ್ಲ ಅಂತ ದ್ವಿವೇದಿ ಒತ್ತಿ ಹೇಳಿದರು. ಕೇದಾರಖಂಡದಿಂದ ಮಾನಸ ಖಂಡದವರೆಗಿನ ದೇವಾಲಯಗಳ ಸರಪಳಿಯಲ್ಲಿ ಹಳೆಯ ಸಂಪ್ರದಾಯಗಳನ್ನು ಸರಿಯಾಗಿ ಪಾಲಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಈ ಕ್ರಮದ ಗುರಿಯಾಗಿದೆ ಅಂತ ಹೇಮಂತ್ ದ್ವಿವೇದಿ ಹೇಳಿದ್ದಾರೆ. ಲಕ್ಷಾಂತರ ಭಾರತೀಯರ ನಂಬಿಕೆಯನ್ನ ಹೊಂದಿರುವ ಈ ಪವಿತ್ರ ಸ್ಥಳಗಳಲ್ಲಿ ಈ ನಿರ್ಧಾರದ ಪರಿಣಾಮಗಳು ಮತ್ತು ಅದರ ಜಾರಿಯ ಪ್ರಾಯೋಗಿಕ ಸವಾಲುಗಳನ್ನು ಹೇಗೆ BKTC ಎದುರಿಸ್ತಾ ಇದೆ ಎಂಬ ಚರ್ಚೆಗಳು ಕೂಡ ಎದುರಾಗ್ತಾ ಇದೆ. BKTC ಮೂಲಗಳ ಪ್ರಕಾರ ಈ ನಿರ್ಧಾರದ ಹಿಂದೆ ಹಲವು ಕಾರಣಗಳಿವೆ. ಚಾರ್ಧಾಮ್ ಯಾತ್ರೆಗೆ ಬರುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಹೆಚ್ಚುತ್ತಾ ಇದೆ. ಯಾತ್ರಾರ್ಥಿಗಳ ನಡುವೆ ಧಾರ್ಮಿಕ ಆಚರಣೆಗಳ ಬಗ್ಗೆ ಅರಿವು ಇಲ್ಲದವರು ದೇವಸ್ಥಾನದ ಒಳಗೆ ನಡವಳಿಕೆ ನಿಯಮ ಉಲ್ಲಂಘಿಸುವ ಘಟನೆಗಳು ನಡೆದಿವೆ ಎಂಬ ಆರೋಪಗಳು ಕೂಡ ಕೇಳಿಬಂದಿವೆ. ಕೆಲ ಸಂದರ್ಭಗಳಲ್ಲಿ ದೇವಾಲಯದ ಆವರಣದಲ್ಲಿ ಸಂಪ್ರದಾಯಕ್ಕೆ ವಿರುದ್ಧವಾದ ವರ್ತನೆಗಳು ಕಂಡುಬಂದಿವೆ ಎನ್ನುವುದು ಆಡಳಿತ ಮಂಡಳಿಯ ವಾದ. ಇದರಿಂದ ದೇವಾಲಯಗಳ ಮೂಲ ಧಾರ್ಮಿಕ ಸ್ವರೂಪಕ್ಕೆ ಧಕ್ಕೆಯಾಗ್ತಾ ಇದೆ ಎಂಬ ಆತಂಕ ಕೂಡ BKTC ಸದಸ್ಯರಲ್ಲಿ ಇದೆ. ಬದರಿನಾಥ್ ಮತ್ತು ಕೇದಾರ್ನಾಥ್ ಕೇವಲ ಪ್ರವಾಸಿ ಸ್ಥಳಗಳಲ್ಲ, ಅವು ತಪಸ್ಸು, ಭಕ್ತಿ ಮತ್ತು ಶ್ರದ್ಧೆಯ ಕೇಂದ್ರ. ಇಲ್ಲಿ ಬರುವ ಪ್ರತಿಯೊಬ್ಬರೂ ಆ ನಂಬಿಕೆಯನ್ನ ಗೌರವಿಸಬೇಕು ಎನ್ನುವುದು ಆಡಳಿತ ಮಂಡಳಿಯ ಅಭಿಪ್ರಾಯ. ಬದ್ರಿನಾಥ್ ಮತ್ತು ಕೇದಾರ್ನಾಥ್ ದೇವಾಲಯಗಳಲ್ಲಿ ಹಿಂದೂಯೇತರರಿಗೆ ಪ್ರವೇಶ ನಿಷೇಧ ಮಾಡುವ ನಿರ್ಧಾರವು ವಿಶೇಷ. ಆದರೆ ಭಾರತದಲ್ಲಿ ಇಂಥ ನಿರ್ಬಂಧಗಳು ಹೊಸದೇನಲ್ಲ ಎಂಬುದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಈ ರೀತಿಯ ನಿಯಮಗಳು ದೇಶದ ಹಲವು ದೇವಾಲಯಗಳಲ್ಲಿ ಶತಮಾನಗಳಿಂದ ಪಾಲನೆಯಾಗ್ತವೆ. ದೇವಾಲಯಗಳಿಗೆ ಪ್ರವೇಶಕ್ಕೆ ಸಂಬಂಧಿಸಿದ ನಿಯಮಗಳು ಸಾಮಾನ್ಯವಾಗಿ ಧಾರ್ಮಿಕ ಆಚರಣೆ, ಪವಿತ್ರತೆ ಮತ್ತು ಶ್ರದ್ಧೆಯನ್ನು ಕಾಪಾಡುವ ಉದ್ದೇಶದಿಂದ ಇರುತ್ತೆ.
ಹಲವಾರು ಪ್ರಸಿದ್ಧ ದೇವಾಲಯಗಳಲ್ಲಿ ಪ್ರವೇಶ ಮಾಡುವ ಪ್ರತಿಯೊಬ್ಬರೂ ನಿರ್ದಿಷ್ಟ ರೀತಿಯ ವಸ್ತ್ರ ಧರಿಸಬೇಕು ಅಂತ ನಿಯಮಗಳಿವೆ. ಈ ನಿಯಮಗಳನ್ನ ವಸ್ತ್ರ ಸಂಹಿತೆ ಎಂಬ ಪರಿಕಲ್ಪನೆಯಡಿಯಲ್ಲಿ ಕಟ್ಟುಬದ್ಧವಾಗಿ ಪಾಲಿಸಲಾಗುತ್ತೆ. ಹಾಗೆ ಈ ಕ್ರಮ ದೇವಾಲಯದ ಪವಿತ್ರತೆ ಮತ್ತು ಶ್ರದ್ಧೆಯೊಂದಿಗೆ ಪ್ರಾರ್ಥನೆ ನಡೆಸಲು ಅನುಕೂಲವಾಗುವಂತೆ ರೂಪುಗೊಂಡಿವೆ. ವಸ್ತ್ರ ನಿರ್ಬಂಧಗಳು ಕೇವಲ ಧಾರ್ಮಿಕ ಆಚರಣೆಗಾಗಿ ಮಾತ್ರ ಇರುವುದರಿಂದ ಯಾವುದೇ ವ್ಯಕ್ತಿಯ ಹಕ್ಕಿಗೆ ವಿರುದ್ಧ ಅಲ್ಲ. ದೇಶದಾದ್ಯಂತ ಅನೇಕ ದೇವಸ್ಥಾನಗಳಲ್ಲಿ ಈ ರೀತಿಯ ನಿಯಮಗಳು ಪ್ರಾಚೀನ ಕಾಲದಿಂದಲೇ ಜಾರಿಯಾಗಿವೆ. ಇದರಿಂದ ದೇವಾಲಯದ ಪವಿತ್ರತೆಯನ್ನ ಕಾಪಾಡುವುದು, ಭಕ್ತರಿಗೆ ಸಮರ್ಪಿತವಾದ ಧಾರ್ಮಿಕ ಅನುಭವ ನೀಡುವುದು ಮತ್ತು ಸಾರ್ವಜನಿಕ ಶಿಸ್ತು ನಿರ್ವಹಿಸುವುದು ಸಾಧ್ಯವಾಗುತ್ತೆ. ಆದರೆ ಈ ನಿರ್ಬಂಧಗಳು ಧರ್ಮದ ಆಧಾರದ ಮೇಲೆಯೇ ಹೊರತು ಜಾತಿ ಆಧಾರಿತವಾಗಿರಬಾರದು ಎಂಬುದು ಸಂವಿಧಾತ್ಮಕ ಮತ್ತು ಸಾಮಾಜಿಕವಾಗಿ ಒಪ್ಪಿಕೊಳ್ಳಲ್ಪಟ್ಟ ತತ್ವ. ಇತಿಹಾಸದಲ್ಲಿ ಕೆಲ ದೇವಾಲಯಗಳಲ್ಲಿ ಜಾತಿ ಆಧಾರಿತ ಪ್ರವೇಶ ನಿರ್ಬಂಧಗಳು ಇದ್ವು ಎಂಬುದು ಸತ್ಯವಾದರೂ ಕೂಡ ಸಾಮಾಜಿಕ ಸುಧಾರಣಾ ಚಳುವಳಿಗಳು ಮತ್ತು ಕಾನೂನು ಬದಲಾವಣೆಗಳ ಮೂಲಕ ಅವುಗಳನ್ನು ಬಹುತೇಕ ರದ್ದುಪಡಿಸಲಾಗಿದೆ. ಇಂದಿನ ಭಾರತದಲ್ಲಿ ದೇವಾಲಯ ಪ್ರವೇಶದ ವಿಚಾರದಲ್ಲಿ ಜಾತಿ ಆಧಾರಿತ ನಿಷೇಧಕ್ಕೆ ಕಾನೂನಾತ್ಮಕ ಮಾನ್ಯತೆ ಇಲ್ಲ. ಬಿಕೆಟಿಸಿ ನಿರ್ಧಾರವು ಜಾತಿ ಆಧಾರಿತ ಅಲ್ಲ, ಧಾರ್ಮಿಕ ಗುರುತಿನ ಆಧಾರಿತವಾಗಿದೆ ಅಂತ ಆಡಳಿತ ಮಂಡಳಿ ಒತ್ತಿ ಹೇಳ್ತಾ ಇದೆ. ಇನ್ನೊಂದೆಡೆ ಈ ನಿರ್ಧಾರವು ಸಾಮಾಜಿಕ ಮತ್ತು ರಾಜಕೀಯ ಚರ್ಚೆಗೂ ಕೂಡ ಕಾರಣ ಆಗಿದೆ. ಕೆಲವರು ಇದನ್ನ ಧಾರ್ಮಿಕ ಸ್ವಾತಂತ್ರ್ಯದ ಭಾಗ ಎಂದು ಸಮರ್ಥಿಸ್ತಾ ಇದ್ರೆ, ಇನ್ನು ಕೆಲವರು ಸಾರ್ವಜನಿಕ ಧಾರ್ಮಿಕ ಸ್ಥಳಗಳಲ್ಲಿ ಇಂತಹ ನಿರ್ಬಂಧಗಳು ಸೂಕ್ತವೇ ಎಂಬ ಪ್ರಶ್ನೆಯನ್ನ ಕೂಡ ಎತ್ತುತ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ನಿರ್ಧಾರ ಕಾನೂನು ಮತ್ತು ಸಾರ್ವಜನಿಕ ಚರ್ಚೆಯ ಕೇಂದ್ರ ಬಿಂದುವಾಗುವ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಚಾರ್ಧಾಮ್ ಯಾತ್ರೆಯ ದಿನಾಂಕಗಳನ್ನ ಕೂಡ ಬಿಕೆಟಿಸಿ ಪ್ರಕಟಿಸಿದೆ. ಚಳಿಗಾಲದ ಮುಚ್ಚುವಿಕೆಯ ಬಳಿಕ ಏಪ್ರಿಲ್ 23ರಂದು ಬದ್ರಿನಾಥ್ ದೇವಾಲಯದ ದ್ವಾರಗಳು ಭಕ್ತರಿಗೆ ತೆರೆಯಲಿವೆ. ಏಪ್ರಿಲ್ 19ರಂದು ಅಕ್ಷಯ ತೃತೀಯ ದಿನ ಗಂಗೋತ್ರಿ ಮತ್ತು ಯಮುನೋತ್ರಿ ದೇವಾಲಯಗಳ ಬಾಗಿಲುಗಳು ತೆರೆಯಲಿದ್ದು, ಕೇದಾರ್ನಾಥ್ ದೇವಾಲಯದ ದ್ವಾರ ತೆಗೆಯುವ ದಿನಾಂಕವನ್ನ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಘೋಷಿಸಲಾಗುವುದು ಅಂತ ತಿಳಿಸಲಾಗಿದೆ. ಒಟ್ನಲ್ಲಿ ಬದ್ರಿನಾಥ್, ಕೇದಾರ್ನಾಥ್ ಸೇರಿದಂತೆ ಚಾರ್ಧಾಮ್ ದೇವಾಲಯಗಳಲ್ಲಿ ಹಿಂದೂಯೇತರರಿಗೆ ಪ್ರವೇಶ ನಿಷೇಧ ಮಾಡುವ ಬಿಕೆಟಿಸಿ ನಿರ್ಧಾರವು ಧಾರ್ಮಿಕ ಸಂಪ್ರದಾಯ, ಕಾನೂನು ಮೌಲ್ಯಗಳು ಮತ್ತು ಸಮಾಜದ ಸಮತೋಲನ ನಡುವಿನ ಸೂಕ್ಷ್ಮ ಚರ್ಚೆಯನ್ನ ಮತ್ತೆ ಬಲಪಡಿಸಿದೆ. ಈ ನಿರ್ಧಾರ ಹೇಗೆ ಜಾರಿಗೆ ಬರುತ್ತೆ, ಅದರ ಪರಿಣಾಮಗಳು ಏನು ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.